ರಾಜ್ಯದ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಸ್ಟೋರಿ. ಹೊಸ ಮನೆ ಕಟ್ಟುವ ಕನಸು ಕಾಣ್ತಾ ಇದ್ರೆ ಮಿಸ್ ಮಾಡದೆ ನೋಡಿ. ಹೊಸ ರೂಲ್ಸ್ ನಿಮ್ಮ ಕನಸಿಗೆ ಅಡ್ಡಿಯಾಗುತ್ತೆ, ಹುಷಾರ್. ಹೊಸ ಮನೆ ಕಟ್ತಾ ಇರುವಂತವರು ಕೂಡ ಹುಷಾರಾಗಿರ್ಬೇಕಾಗಿದೆ. ಇದೀಗ ಇದು ರಾಜ್ಯದ ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕಾದಂತಹ ಸ್ಟೋರಿ. ಹೊಸ ಮನೆ ಕಟ್ಟುವ ಕನಸನ್ನ ಕಾಣ್ತಾ ಇದ್ದೀರಾ? ಹಾಗಾದ್ರೆ ಮಿಸ್ ಮಾಡದೆ ನೋಡಿ ಈ ಒಂದು ಸ್ಟೋರಿಯನ್ನ. ಹೊಸ ರೂಲ್ಸ್ ನಿಮ್ಮ ಮನೆಯ ಕನಸಿಗೆ ಅಡ್ಡಿಯಾಗುತ್ತೆ, ಹುಷಾರ್. ಯಾವ ರೂಲ್ಸ್? ರೆವಿನ್ಯೂ ಸೈಟ್ ಅಲ್ಲಿ ಮನೆ ಕಟ್ಟಿದ್ರೆ ಕರೆಂಟ್ ಸಂಪರ್ಕವೇ ಸಿಗೋದಿಲ್ಲ. ಓಸಿ ಇರುವ ಕಟ್ಟಡಗಳಿಗೆ ಮಾತ್ರ ಇನ್ಮುಂದೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಕೆಇಆರ್ಸಿ ಸೂಚನೆಯಂತೆ ಬೆಸ್ಕಾಂ ಹೊಸ ಆದೇಶವನ್ನ ಹೊರಡಿಸಿದೆ. ಕಂದಾಯ ನಿವೇಶನ, ಬಿ ಖಾತಾ ನಿವೇಶನದಲ್ಲಿ ಮನೆಯನ್ನ ಕಟ್ಟಂಗಿಲ್ಲ. ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಅದೇ ರೀತಿಯಾಗಿ ತುಮಕೂರು, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲಾ ಕಡೆಯೂ ಕೂಡ, ರಾಮನಗರ ಕೂಡ ಸೇರಿದಂತೆ ಕೆಇಆರ್ಸಿ ಸೂಚನೆಯಂತೆಯೇ ಕೂಡ ಬೆಸ್ಕಾಂ ಹೊಸ ಆದೇಶವನ್ನ ಹೊರಡಿಸ್ತಾ ಇದೆ. ಕಂದಾಯ ನಿವೇಶನ, ಬಿ ಖಾತಾ ಇದ್ರೂ ಕೂಡ ಮನೆಯನ್ನ ಕಟ್ಟಂಗಿಲ್ಲ. ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಸೇರಿದಂತೆ 8 ಜಿಲ್ಲೆಗಳಿಗೆ ಹೊಸ ರೂಲ್ಸ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಮುಂದೆ ಎಲ್ಲ ಎಸ್ಕಾಂಗಳಿಂದಲೂ ಕೂಡ ಆದೇಶ ಜಾರಿಯಾಗುವ ಸಾಧ್ಯತೆ ಇದೆ. ರೆವಿನ್ಯೂ ಸೈಟ್ ಶಾಕ್. ಓಸಿ ಇಲ್ಲದೆ ಇದ್ರೆ ವಿದ್ಯುತ್ ಸಂಪರ್ಕ ಸಿಗೋದೇ ಇಲ್ಲ. ಸುಪ್ರೀಂ ಕೆಇಆರ್ಸಿ ಆದೇಶವನ್ನ ಪಾಲಿಸುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇದರಿಂದ ರೆವಿನ್ಯೂ ಸೈಟ್, ಬಿ ಖಾತಾ ಸೈಟ್ಗೆ ನಕ್ಷೆ ಮಂಜೂರು ಕೂಡ. ಇನ್ನು ನಿರ್ಮಾಣ ಹಂತದ ಮುಂದೆ ಕಟ್ಟುವ ಮನೆಗಳಿಗೆ ಕರೆಂಟ್ ಕೂಡ ಸಿಗೋದಿಲ್ಲ. ಈ ರೀತಿಯಾದಂತಹ ತೊಂದರೆಯನ್ನ ಅನುಭವಿಸಬೇಕಾಗತ್ತೆ. ನಕ್ಷೆ ಮಂಜೂರಾತಿ, ಓಸಿ ಇಲ್ಲದ ಕಟ್ಟಡಗಳಿಗೆ ನೀರನ್ನ ಕೂಡ ಕೊಡಬಾರದು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಹಾಗಾದ್ರೆ ಏನ್ ಮಾಡೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇರುವಂತದ್ದು. ಇದರ ಜೊತೆಗೆ 2024ರ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿರುವಂತದ್ದು. ಓಸಿ ಇಲ್ಲದೆ ಇದ್ರೆ ವಿದ್ಯುತ್ ಸಂಪರ್ಕ ನೀಡದಂತೆ ಕೆಇಆರ್ಸಿ ಆದೇಶವನ್ನ ಹೊರಡಿಸ್ತಾ ಇದೆ. ಸುಪ್ರೀಂ ಕೆಇಆರ್ಸಿ ಆದೇಶವನ್ನ ಪಾಲಿಸುವುದಕ್ಕೆ ಅಧಿಕಾರಿಗಳಿಗೆ ಬೆಸ್ಕಾಂ ನಿರ್ದೇಶನವನ್ನ ಕೂಡ ಕೊಟ್ಟಿರುವಂತದ್ದು. ಇದರಿಂದ ರೆವಿನ್ಯೂ ಸೈಟ್, ಬಿ ಖಾತಾ ಸೈಟ್ಗೆ ನಕ್ಷೆ ಮಂಜೂರು ಕೂಡ ಕೊಡೋದಿಲ್ವಂತೆ. ನಿರ್ಮಾಣ ಹಂತದ ಮುಂದೆ ಕಟ್ಟುವ ಮನೆಗಳಿಗೆ ಕರೆಂಟ್ ಕೂಡ ಸಿಗೋದಿಲ್ಲ. ನೀರಿನ ವ್ಯವಸ್ಥೆಗಳು ಕೂಡ ಸಿಗೋದಿಲ್ಲ. ನಕ್ಷೆ ಮಂಜೂರಾತಿ ಇಲ್ಲದೆ ಹೋದ್ರೆ 8 ಜಿಲ್ಲೆಗಳಲ್ಲಿ ಕರೆಂಟ್ ಕನೆಕ್ಷನ್ ಕೂಡ ಇರೋದಿಲ್ಲ. ಕನೆಕ್ಷನ್ ಇಲ್ಲ ಅಂತಂದ್ರೆ ಏನ್ ಮಾಡೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ರೆವಿನ್ಯೂ ಸೈಟ್ ಅಲ್ಲಿ ಮನೆ ಕಟ್ಟಿದ್ರೆ ಯಾವುದೇ ರೀತಿಯಾದಂತಹ ಕರೆಂಟ್ ಭಾಗ್ಯ ಇರೋದಿಲ್ಲ. ಯಾವುದೇ ರೀತಿಯಾದಂತಹ ಸರ್ಕಾರದ ಸೌಲಭ್ಯಗಳು ಕೂಡ ಸಿಗ್ತಾ ಹೋಗೋದಿಲ್ಲ. ಓಸಿ ಇರುವ ಕಟ್ಟಡಗಳಿಗೆ ಇನ್ನು ಮುಂದೆ ವಿದ್ಯುತ್ ಸಂಪರ್ಕ ಮಾತ್ರ. ಓಸಿ ಇಲ್ಲದೆ ಇದ್ರೆ ವಿದ್ಯುತ್ ಸಂಪರ್ಕ ನೀಡದಂತೆ ಕೆಇಆರ್ಸಿ ಆದೇಶವನ್ನು ಹೊರಡಿಸಿದೆ. ಹಾಗಾದ್ರೆ ಓಸಿ ಅಂತಂದ್ರೆ ಏನು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಯಾಕೆ ನಮಗೆ ನಿವೇಶನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ? ಕಟ್ಟಿದ್ರೂ ಕೂಡ ಏನೆಲ್ಲ ತೊಂದರೆ ಆಗಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿದೆ 2024ರಲ್ಲಿ. ಸೊ ಕೋರ್ಟ್ ಹೊರಡಿಸಿರುವಂತಹ ಆದೇಶವನ್ನ ಇದೀಗ ಕಂಪ್ಲೀಟ್ ಆಗಿ ಫಾಲೋ ಮಾಡಲೇಬೇಕಾಗಿದೆ. ಬಿ ಖಾತಾ ನಿವೇಶನದಲ್ಲಿ ಮನೆಯನ್ನ ಕೂಡ ಕಟ್ಟಂಗಿಲ್ಲ. ಹಾಗಾದ್ರೆ ಈಗಾಗಲೇ ಪರ್ಚೇಸ್ ಮಾಡಿರೋರು ಏನ್ ಮಾಡ್ತಾರೆ? ಪರ್ಚೇಸ್ ಮಾಡಿರೋರ ಕತೆ ಮುಗೀತಾ? ಅಯ್ಯೋ, ನಾನು ಕಷ್ಟಪಟ್ಟು 1 ರೂಪಾಯಿ ಕೂಡಿಟ್ಟು ನಾನು ಮನೆ ಕಟ್ಟಬೇಕು ಅಂತ ಹೇಳಿ ಬಿ ಖಾತಾ ಸೈಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಎಷ್ಟೋ ಜನ. ಸೊ ಏನ್ ಮಾಡಬೇಕು ಅವರೆಲ್ಲರೂ ಕೂಡ ಈಗ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾಕೆಂತಂದ್ರೆ ಈ ರೂಲ್ಸ್ಗಳನ್ನ ಈಗ ತೆಗೆದುಕೊಂಡು ಬಂದ್ಬಿಟ್ರೆ ನಾವು ಏನ್ ಮಾಡೋದು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಹೊಸ ಮನೆಯನ್ನ ಕಟ್ಟುವಂತಹ ಕನಸುಗಳನ್ನ ಇಟ್ಕೊಂಡಿದ್ದವರು ಕೂಡ ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿ ಖಾತಾ ಸೈಟ್ ಅನ್ನ ನಾವು ಪರ್ಚೇಸ್ ಮಾಡ್ಬಿಟ್ಟಿದ್ದೀವಿ, ಹಾಗಾದ್ರೆ ನಮ್ಮ ಕತೆ ಮುಗೀತಾ? ಏನ್ ಮಾಡೋದು? ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ.
ಕಂದಾಯ ನಿವೇಶನ ಬಿ ಖಾತಾದಲ್ಲಿ ಗೃಹ ನಿರ್ಮಾಣಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ. ಬೆಂಗಳೂರು ಸೇರಿ 8 ಜಿಲ್ಲೆಗಳಿಗೆ ಹೊಸ ರೂಲ್ಸ್ಗಳನ್ನ ಇದೀಗ ಜಾರಿ ಮಾಡಲಾಗಿದೆ. ನಿರ್ಮಾಣ ಹಂತದ ಮನೆಗಳಿಗೆ ಭಾರಿ ಹೊಡೆತ. ಈಗಾಗಲೇ ಪಾಪ ಸಾಕಷ್ಟು ಜನ ಕನಸುಗಳನ್ನ ಕಟ್ಟಿದವರು ಈಗಾಗಲೇ ಮನೆಗಳನ್ನ ಅರ್ಧಕ್ಕರ್ಧ ಕಟ್ಟಿಸಿ ಮುಗಿಸಿರ್ತಾರೆ. ಅಂಥವ್ರು ಏನು ಮಾಡೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಇನ್ನು ಬಿ ಖಾತಾ ನಿವೇಶನದಲ್ಲಿ ಮನೆಯನ್ನ ಕಟ್ಟಂಗಿಲ್ಲ, ಇನ್ನು ಯಾವ ರೀತಿಯಾಗಿ ನಾವು ಈ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗಬೇಕು? ಓಸಿ ಇಲ್ಲದೆ ಇದ್ರೆ ಏನು ಮಾಡೋದು? ವಿದ್ಯುತ್ ಸಂಪರ್ಕ ಏನೋ ಸಿಗೋದಿಲ್ಲ, ಈಗಾಗಲೇ ಅರ್ಧ ಮನೆ ಕಟ್ಟಿರೋರು ಎಲ್ಲಿ ಹೋಗೋದು? ಏನು ರೂಲ್ಸ್ನ ನಾವು ಫಾಲೋ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಇದೀಗ ಮಾಡ್ತಾ ಇದ್ದಾರೆ. ಕೆಇಆರ್ಸಿ ಸೂಚನೆಯಂತೆ ಬೆಸ್ಕಾಂ ಹೊಸ ಆದೇಶವನ್ನ ಹೊರಡಿಸಿದೆ. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶಮಿ ಶೆಟ್ಟಿ ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸ್, ಏನು ಶಮಿ ಶೆಟ್ಟಿ, ಏನಿದು ಹೊಸ ರೂಲ್ಸ್? ಹಾಗಾದ್ರೆ ಈಗಾಗಲೇ ಮನೆ ಕಟ್ಟಿರೋರು ಏನ್ ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಹೇಳಿ ಸರ್ಕಾರ ಈ ರೀತಿಯಾದಂತಹ ಆದೇಶವನ್ನ ಇಮಿಡಿಯೇಟ್ ಆಗಿ ಹೊರಡಿಸಿದ್ಯಾ? ಏನ್ ಕತೆ, ಇದ್ರ ಬಗ್ಗೆ ಏನಿದೆ ಮಾಹಿತಿ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಶಮಿ. ಸ್ವಾಧೀನ ಅನುಭವ ಪತ್ರವನ್ನ ಪಡೆದೇ ಇರುವಂತವ್ರು ಮನೆ ಕಟ್ಟುತ್ತಾ ಇದ್ರೆ ಅಥವಾ ಮುಂದೆ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಈ ಹಿಂದೆ 2024 ಡಿಸೆಂಬರ್ 17ರಂದು ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಯಾರು ರೆವಿನ್ಯೂ ಸೈಟ್ ನಲ್ಲಿ ಮನೆ ಕಟ್ತಾರೆ ಅವರಿಗೆ ಯಾವ್ದು ವಿದ್ಯುತ್ ಆಗ್ಲಿ ಅಥವಾ ನೀರಿನ ಸಂಪರ್ಕವಾಗ್ಲಿ ನೀಡಬಾರದು ಅನ್ನುವಂತಹ ಕಾಯ್ದೆಯನ್ನ ತಂದಿತ್ತು. ಇದರ ಬಗ್ಗೆ ಬೆಸ್ಕಾಂ ಕೂಡ ಮಾರ್ಚ್ 15ರಂದು ಬೆಸ್ಕಾಂಗೆ ಮತ್ತೆ ಎಸ್ಕಾಂಗೆ ಕೂಡ ಕೆಇಆರ್ಸಿ ಕೂಡ ಇದರ ಬಗ್ಗೆ ಆದೇಶವನ್ನ ಹೊರಡಿಸಿದ್ರು. ಹಾಗೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಿಬಿಎಂಪಿ ಕೂಡ ಜಲಮಂಡಳಿ ಮತ್ತೆ ಬೆಸ್ಕಾಂಗೆ ಮನವಿಯನ್ನ ಮಾಡಿಕೊಂಡು ಪತ್ರವನ್ನ ಬರೆಯಲಾಗಿತ್ತು. ರೆವಿನ್ಯೂ ಸೈಟ್ ನಲ್ಲಿ ಅಂದ್ರೆ ಸ್ವಾಧೀನ ಅನುಭವ ಪತ್ರವನ್ನ ಇಲ್ಲದೆ ಇರುವಂತವ್ರು ಅಥವಾ ನಕ್ಷೆ ಮಂಜೂರಾತಿಯನ್ನ ಪಡೆಯದೆ ಯಾರು ಮನೆ ಕಟ್ತಾ ಇರ್ತಾರೆ ಅಥವಾ ವಾಣಿಜ್ಯ ಕಟ್ಟಡಗಳನ್ನ ಕಟ್ತಾ ಇರ್ತಾರೆ ಅಂತವರಿಗೆ ವಿದ್ಯುತ್ ಸಂಪರ್ಕ ಆಗ್ಲಿ ಅಥವಾ ನೀರಿನ ಸಂಪರ್ಕವಾಗ್ಲಿ ನೀಡಬಾರದು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿತ್ತು. ಇದರ ಬಗ್ಗೆ ಬೆಸ್ಕಾಂ ಕೂಡ ನಿನ್ನೆ ಏಪ್ರಿಲ್ 5ರಿಂದ ಇದರ ಆದೇಶವನ್ನ ಜಾರಿಗೆ ತಂದಿರುವಂತದ್ದು.